ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್. ಇವತ್ತು ನಾವು ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲರೂ ಇಷ್ಟಪಡುವಂತಹ ಒಂದು ರೈಸ್ ಐಟಮನ್ನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ರೈಸ್ ಮಾಡೋದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ತೊಗೊಂಡಿದ್ದೀನಿ. ಬೇಡನ್ನು ನೀವು ಸ್ಕಿಪ್ ಮಾಡಿಕೊಟ್ಟು, ನಾನು ಮಾತ್ರ ತೊಗೊಂಡಿದ್ದೀನಿ. ಕರಿಬೇವು, ಕಡಲೆಬೀಜ, ಕಾಯಿ, ಒಂದು ನಿಂಬೆಹಣ್ಣು, ಅದೇ ರೀತಿಯಾಗಿ ಉದ್ದಿನಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಲೆಮನ್ ರೈಸ್ ಮಾಡಲು ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಈಗ 3 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಚಟಪಟ ಆದಮೇಲೆ ಕರಿಬೇವು, ಸ್ವಲ್ಪ ಉದ್ದಿನಬೇಳೆ. ನೀವು ಇದ್ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನನಗಿಷ್ಟ ಅಂತ ಹಾಕ್ಕೊತಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಆದಮೇಲೆ ಸ್ವಲ್ಪ ಕಡಲೆಬೀಜ ಹಾಕ್ತಿದ್ದೀನಿ. ಕಡಲೆಬೀಜ ಸ್ವಲ್ಪ ಕೆಂಪುಗಾದ್ಮೇಲೆ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ಕಿಪ್ ಮಾಡಿದರೆ ಡೈರೆಕ್ಟ್ ಹಸಿಮೆಣಸಿನ್ಕಾಯಿನೇ ಆ್ಯಡ್ ಮಾಡ್ಕೋಬೋದು. ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡೋಣ. ಈಗ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಲಿಡ್ ಆಫ್ ಮಾಡಿಬಿಟ್ಟು ಮಾಡಿಟ್ಟಿರುವ ಅನ್ನನ ಒಂದು ಬಾಣಲಿಯಲ್ಲಿ ಹಾರಕ್ಬಿಟ್ಟು, ನೋಡಿ ಅನ್ನ ಎಷ್ಟು ಉದ್ರಾಗಿದೆ. ಈಗ ಇದಕ್ಕೆ ಸ್ವಲ್ಪ ಕಾಯಿ, ನೀವು ಕಾಯಿನ ಒಗ್ಗರಣೆಗೆ ಬೇಕಿದ್ರೂ ಹಾಕೋಬೋದು. ಹಾಗೆ ನಿಂಬೆಹಣ್ಣು, ಇದನ್ನು ಸಹ ನೀವು ಒಗ್ಗರಣೆಗೆ ಬೇಕಿದ್ರೂ ಹಾಕೋಬೋದು. ನಿಂಬೆಹಣ್ಣು ನಾನಿಲ್ಲಿ ಡೈರೆಕ್ಟು ರೈಸ್ಗೆ ಹಾಕ್ಕೊತಾ ಇದ್ದೀನಿ. ಕಾಯಿನು ಮತ್ತು ನಿಂಬೆಹಣ್ಣು ನೀವು ಒಗ್ಗರಣೆಗೆ ಹಾಕೊಳ್ಳೋದಾದರೆ ಒಗ್ಗರಣೆಗೆ ಹಾಕ್ಕೊಂಬನ್ನಿ. ಚೆನ್ನಾಗಿ ಕಲಸೋಣ. ನಿಂಬೆಹಣ್ಣು ಕಾಯಿ ಎಲ್ಲ ಮಿಕ್ಸ್ ಆಗೋ ರೀತಿಯಾಗಿ ನೋಡಿ. ಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರೆ ಲೆಮನ್ ರೈಸ್ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್.